ಗಾಯ್ಸ್, ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾನು ವಿಡಿಯೋ ಅಪ್ಲೋಡ್ ಮಾಡಿ 3 ವೀಕ್ ಆಗೋಕೈತೆ. ಗಾಯ್ಸ್, ನಾನು ವಿಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ 2 ಕಾರಣ ಇದೆ. ಮೊದಲನೇ ಕಾರಣ, ನನ್ನ ಸ್ಟೋರೇಜ್ ಪ್ರಾಬ್ಲಮ್ಮು. 32 GB ಸ್ಟೋರೇಜ್ ರ್ಯಾಮು, 3G ರ್ಯಾಮು ನಂದು. ಅದರಲ್ಲಿ 31 GB ಸ್ಟೋರೇಜ್ ರ್ಯಾಮು ಫುಲ್ ಆಗೋಗೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ ಇಲ್ಲೋ ಗೈಸ್, ಆದರೆ ನಾವು ಗೊತ್ತಲ್ಲ, ವಿಡಿಯೋ ಫೋಟೋ ಎಲ್ಲ ಡಿಲೀಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಗೈಸ್, ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಶಿವ ವ್ಲಾಗರ್ ಅಂತ. ಆ ಅಕೌಂಟಲ್ಲಿ ಡೈಲಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಡೈಲಿ ಬರಲ್ಲ. ಆ ಅಕೌಂಟು ನಿಮ್ಗೇನಾದ್ರು ಬೇಕು ಅಂದರೆ ಗೈಸ್, ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಇಲ್ಲಿ ಶಿವ ವ್ಲಾಗರ್ ಅಂತ ಸರ್ಚ್ ಮಾಡಿ, ನನ್ನ ಅಕೌಂಟ್ ಬರುತ್ತೆ. ನನ್ನ ಅಕೌಂಟ್ನ ಹಂಗೆ ಫಾಲೋ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ, ಲೈಕು ಶೇರು ಕಮೆಂಟ್ ಎಲ್ಲ ಮಾಡಿ ಗೈಸ್. ಜಲ್ದಿ ಇದರಲ್ಲೂ 100 ಫಾಲೋವರ್ಸ್ ಕಂಪ್ಲೀಟ್ ಮಾಡಿಸಿ ಗೈಸ್. ಇನ್ಮೇಲೆ ವೀಕ್ಲಿ ಆದರೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ಗೇಮ್ ಕಡೆ ಬರೋಣ. ಗೇಮು ನೋಡ್ತಾ ಇರೋದು ಇವತ್ತು ಐರಾವತ ಬಸ್ ಗೇಮ್ನ ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗಡೆ ಆ್ಯಡ್ ಮಾಡೋದು ಮತ್ತು ಮೊಬೈಲ್ನಲ್ಲಿ ಹೇಗೆ ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ಕಾಣಿಸುತ್ತೆ. ಮೇಲೆ KSRTC ಅಂತ ಎಲ್ಲ ಕೂಡ ಬರೆದಿರುವಂಥದ್ದು. ಈ ಒಂದು ಬಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವು ಬಸ್ ಮೋಡ್ ಹುಡುಕ್ತಿದ್ರೆ ಒಳ್ಳೆ ಬಸ್ ಮೋಡು ಇದು, ನಿಮಗೆ ಕರೆಕ್ಟಾದ ಬಸ್ ಮೋಡ್ ಆಗುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಗೈಸ್, ಇಲ್ಲಿವರೆಗೂ ವೀಡಿಯೋನ ನೋಡಿದ್ದೀರ, ಸಬ್ಸ್ಕ್ರೈಬ್ ಮಾಡಿರಲ್ಲ, ಶೇರ್ ಮಾಡಿರಲ್ಲ, ಕಮೆಂಟ್ ಮಾಡಿರಲ್ಲ, ಲೈಕು ಯಾವುದನ್ನು ಕೂಡ ನೀವು ಮಾಡಿರಲ್ಲ. ಜಲ್ದಿ 100 ಸಬ್ಸ್ಕ್ರೈಬರ್ಸು ರೀಚ್ ಆಗಬೇಕು ಗೈಸ್. ನಾವು ಜಲ್ದಿ ಇನ್ನೂ ಕೆಲವೇ ದಿನಗಳಲ್ಲಿ 100 ಸಬ್ಸ್ಕ್ರೈಬ್ ಕೂಡ ಆಗುತ್ತೆ. ತುಂಬ ಅಂದರೆ ತುಂಬ ಕಮ್ಮಿ ಇದೆ 100 ಸಬ್ಸ್ಕ್ರೈಬ್ ಆಗೋಕ್ಕೆ. ಈಗ ಬಸ್ ಕಡೆ ಬರೋದಾದರೆ, ಬಸ್ಸು ಫ್ರಂಟ್ ಲುಕ್ಕಿಂದ ಈ ರೀತಿ ಕಾಣಿಸುತ್ತೆ. ಮೇಲೆ KSRTC ಟ್ರಾವೆಲರ್ ಅಂತ ಎಲ್ಲ ಹಾಕಿದರೆ ಒಟ್ಲಿ ಫ್ರಂಟಿಂದ ಈ ರೀತಿ ಸಾಕಾದಾಗ ಕಾಣಿಸುತ್ತೆ. ಇನ್ನು ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಡೋರ್ ಕೂಡ ಎಲ್ಲ ಇದೆ, ನೋಡ್ತಿರ್ಬೋದು. ಡೋರಲ್ಲಿ ಸೀಟು ನೋಡಿ ಯಾವ ರೀತಿ ಕಾಣಿಸುತ್ತೆ, ಸಾಕಾಗಿದೆ ಮಾತ್ರ ಸೀಟು. ಮತ್ತು ಲೈಟು ಮತ್ತು ಇಲ್ಲಿ ಏನೇನು ಹಾಕಿದ್ದಾರೆ ಮತ್ತು ವೀಲು ಎಲ್ಲ. ಒಟ್ಲಿ ಈ ಸೈಡ್ ಲುಕ್ ಮಾತ್ರ ಬೆಂಕಿಯಾಗಿ ಕಾಣಿಸುತ್ತೆ. ಇನ್ನು ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಈ ರೀತಿ ಎಕ್ಸ್ಟ್ರಾ ಲೈಟ್ ಎಲ್ಲ ಆ್ಯಡ್ ಮಾಡಿ ಸಿಂಪಲಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ರೈಟ್ ಸೈಡ್ ಲುಕ್ ನೋಡೋದಾದರೆ ಸೇಮ್, ಲೆಫ್ಟ್ ಸೈಡಲ್ಲಿ ಏನು ಸಿಗುತ್ತೆ ರೈಟ್ ಸೈಡಲ್ಲೂ ಕೂಡ ಅದೇ ಸಿಗುವಂಥದ್ದು. ಓಕೆನಾ. ಈಗ ಒಳಗಡೆ ಹೋಗಿ ನೋಡೋದಾದರೆ ಈ ರೀತಿ ಸ್ಟೇರಿಂಗ್ ಎಲ್ಲ ಕಾಣಿಸುತ್ತೆ, ನೋಡ್ತಿರ್ಬೋದು. ಸ್ಟೇರಿಂಗ್ ಹಾಕಿದರೆ ಯಾವುದು ಅಂತ ಗೊತ್ತಿಲ್ಲ ನನಗೆ ಗೈಸ್. ಈ ಒಂದು ಬಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಯಾರು ಕೂಡ ಈ ಒಂದು ಬಸ್ ಮೋಡನ್ನ ಮಿಸ್ ಮಾಡ್ಕೊಬೇಡಿ. ಇಲ್ಲಿ ಒಂದೇ ಅನಿಮೇಷನ್ ಕೀಯನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈವರ್ಸ್ಟರು ಎಮರ್ಜೆನ್ಸಿ ಡೋರೆಲ್ಲ ಓಪನ್ ಆಗುತ್ತೆ. ಇನ್ನು ಎರಡನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೈಟಿಂಗ್ಸ್ ಹೋಗಿ 4 ಲೈಟಿಂಗ್ಸು ದೂರ ಸಹ ಬರುತ್ತೆ. ಓಕೆನಾ. ಇನ್ನು ಮೂರನೇ ಅನಿಮೇಷನು ಎಲ್ಲಿದೆ ಗೈಸ್, ಇದು ಮೂರನೇ ಅನಿಮೇಷನು, ಸಾರಿ, ಈಗ ಕ್ಲಿಕ್ ಮಾಡ್ತೀನಿ ನೋಡಿ. ಮೂರನೇ ಅನಿಮೇಷನ್ನು ಒಳಗೂ ಇಲ್ಲ, ಇಲ್ಲ ಇದೆ ಗೈಸ್, ನೋಡ್ತಾ ಇರ್ಬೋದು. ಮೂರನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಿಂದೆ ಒಂದು ಡೋರ್ ಓಪನ್ ಆಗುತ್ತೆ, ಏನು ಅಂತ ಗೊತ್ತಿಲ್ಲ. ಇನ್ನು ಕ್ಯಾಬಿನು ಒಳಗಡೆ ನೋಡಿದ್ರೆ ತೋರಿಸ್ತೀನಿ ಗೈಸ್ ಸ್ವಲ್ಪ. ನೋಡ್ತಾ ಇರ್ಬೋದು. ಸೀಟ್ನೆಲ್ಲ ಎಷ್ಟು ರಿಯಲಿಸ್ಟಿಕಾಗಿ ಕ್ರಿಯೇಟ್ ಮಾಡಿಸ್ತಾಡ್ರಿ. ಸೀಟ್ನೆಲ್ಲ ನೋಡಿ ಎಷ್ಟು ರಿಯಲಿಸ್ಟಿಕಾಗಿ ಕ್ರಿಯೇಟ್ ಮಾಡೋರೆ. ಈ ಒಂದು ಬಸ್ ಮುಂದೆ ನೀವು ಹಾಕೊಂಡು ಪ್ಲೇ ಮಾಡಿದ್ರೆ ನೀವು ಈ ಥರ ಅಂತೀರ. ಇದು ಆ್ಯಕ್ಚುಲಿ ಚೆನ್ನಾಗಿ. ಇನ್ನೂ ಇಲ್ಲಿ ಸ್ಟೇರಿಂಗ್ ಆಗಲೇ ಇಲ್ಲ, ಯಾವುದೋ ಅಂತ ಗೊತ್ತಿಲ್ಲ. ಸ್ಟೇರಿಂಗ್ ಎಲ್ಲ ಚೆನ್ನಾಗೈತೆ ಬ್ರೋ. ಬಸ್ ಮಾತ್ರ ಚೆನ್ನಾಗೈತೆ. ಇನ್ನು ಬಸ್ಸು ಓಡಿಸೋಕೆ ಹೇಗಿದೆ ಅಂದರೆ ಬಸ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಮುಂದೆ ಹೇಳ್ತೀನಿ. ಇಲ್ಲಿ ಡೋರು ಮತ್ತು ವೈಫರ್ ಎಲ್ಲ ರಿಯಲಿಸ್ಟಿಕಾಗಿ ಕ್ರಿಯೇಟ್ ಮಾಡೋರೆ. ಹೆಡ್ಲೈಟು ಎಲ್ಲ ಗೈಸ್. ಈ ಒಂದು ಬಸ್ ಓಡ್ಸೋಕೆ ಮಾತ್ರ ರಿಯಲಿಸ್ಟಿಕ್ ಆಗೈತೆ. ಸ್ಟೇರಿಂಗು ಸುಮಾರಾಗೈತೆ, ಫಾಸ್ಟ್ ಚೆನ್ನಾಗೈತೆ. ಮತ್ತು ಬ್ರೇಕ್ ಮಾತ್ರ ಕೇಳೋಕ್ಕೆ ಹೋಗ್ಬಿಡಿ, ತುಂಬ ಸಖತ್ತಾಗೈತೆ. ನೋಡ್ತಿರ್ಬೋದು, ಓಡಿಸ್ತಾ ಇದ್ದೀನಿ ಗೈಸ್. ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಪದೇ ಹೇಳ್ತಿದ್ದೀನಿ, ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮೊದಲೇ ಹೇಳ್ದಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿವ ವ್ಲಾಗರ್ ಅನ್ನೋ ಅಕೌಂಟ್ನ ಜಲ್ದಿ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ನಿಮಗೆ ಸಿಗ್ತಿರುತ್ತೆ ಗೈಸ್. ನೀವೇನಾದರೂ ಈ ಒಂದು ಬಸ್ ಮೋಡನ್ನ ಮಿಸ್ ಮಾಡಿಕೊಂಡ್ರೆ ನೀವು ಈ ಥರ ಅಂತೀರ.
ಗೈಸ್, ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ. ಇಲ್ಲಿ ಐರಾವತ ಬಸ್ ಮೋಡ್ ಅಂತ ಕಾಣಿಸ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇಲ್ಲಿ ಒಂದು ಫೈಲ್ ಬರುತ್ತೆ, ವೋಲ್ವೋ ಅಂತ. ಮೊದಲಿಗೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಎಷ್ಟು ಡೌನ್ಲೋಡ್ ಆಗಿದೆ ಅಂತ ತೋರಿಸ್ತಾಯಿದೆ. ನೋಡ್ತಿರ್ಬೋದು, ಒಂದು ಈಗ 5% ಆಗಿದೆ. ನೋಡ್ತಿರ್ಬೋದು ಅಲ್ಲಿ ಇದು ಡೌನ್ಲೋಡ್ ಆಗುತ್ತೆ ಅಂತ. ಇನ್ನು ಗೈಸ್, ಈ ಒಂದು ಲಿವರಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ. ಮೋರ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಬಸ್ ಮೋಡ್ ಕಾಣಿಸುತ್ತೆ, ಇದನ್ನ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಗೈಸ್, ಇದು ಸ್ವಲ್ಪ ಇದಾಗಿದೆ ಗೈಸ್. ಇದೆಲ್ಲ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಕಾಣಿಸುತ್ತೆ ನೋಡಿ, ಲಿವರಿ ಲಿಂಕ್ ಅಂತ. ಇದನ್ನ ಕ್ಲಿಕ್ ಮಾಡಿ. 100% ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನಂತರ ನೀವು ಕೂಡ ಯಾಮಾರಬೇಡಿ. ಇದನ್ನು ಕ್ಲಿಕ್ ಮಾಡಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿ 5 ಸೆಕೆಂಡ್ ವೇಟ್ ಅಂತ ಕಾಣಿಸುತ್ತೆ. 5 ಸೆಕೆಂಡ್ ವೇಟ್ ಆದಮೇಲೆ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರ ಮೇಲೆ ಈ ಥರ ಬರುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಮೇಲೆ ಅಲ್ಲಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ನೋಡಿ, ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಗೈಸ್, ಈ ಒಂದು ನಿಮ್ಮ ZHR ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ಬಸ್ ಮೋಡು ವೈಟ್ ಕಲರಲ್ಲಿ ಫೈಲು ಒಂದು ಆ್ಯಡ್ ಆಗಿರುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ. ಕಟ್ ಆಪ್ಷನ್ ಕಾಣಿಸ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಬಸ್ ಸೀಡ್ ಅಂತ ಕಾಣಿಸುತ್ತೆ, ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಿ. ಮೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಪೇಸ್ಟ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ರೀನ್ ಕಲರಲ್ಲಿ. ಈಗ ಪೇಸ್ಟ್ ಆಯಿತು ಗೈಸ್. ಈಗ ಲಿವರಿ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಮಾಡಿ ಗೈಸ್. ಆ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ನ ನೀವು ನೋಡಿಕೊಂಡು ಇಲ್ಲಿಯ ಒಂದು ಪಾಸ್ವರ್ಡ್ನ ಹಾಕ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡೋದು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.